ಅಮಾವಾಸ್ಯೆ ಪ್ರಯುಕ್ತ ವಿಶೇಷವಾಗಿ ತಾಯಿ ಕಾಳಮ್ಮ ಅಂತಂದು ವಿಶೇಷವಾಗಿ ಪೂಜೆ ಮಾಡಿಸಿ ನಿಂಬೆಹಣ್ಣು ತಂದಿದ್ವಿ. ಈ ನಿಂಬೆಹಣ್ಣು ವಿಶೇಷ ಏನಂದರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ನಮ್ಮ ಕಾವೇರಿ ತಾಯಿಯ ತಮಿಳುನಾಡಿಗೆ ಬಿಡಬೇಡ, ನೀನು ಆದೇಶನ ವಾಪಸ್ ತಗೋ, ದೇವರಾಣೆ ನೀನು ಬಿಡಬೇಡ, ನೀನು ಬಿಟ್ಟರೆ ನಿಂಗೆ ಒಳ್ಳೇದಾಗಲ್ಲ ಅಂತೇಳಿ ವಿಶೇಷವಾಗಿ ನಮ್ಮ ಕಾವೇರಿ ಮಾತೆಗೆ ಪೂಜೆ ಮಾಡಿ ವಿಶೇಷವಾಗಿ ಭಕ್ತಿಯಿಂದ ಪೂಜೆ ಸಲ್ಲಿಸಿ ನಿಂಬೆಹಣ್ಣಲ್ಲಿ ಮಂತ್ರಿಸ್ಕೊಂಡು ಬಂದಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಒಳ್ಳೆ ಬುದ್ಧಿ ಕೊಡಲಿ, ರೈತರ ಪರವಾಗಿ ನಿಲ್ಲಿ, ಅನ್ನದಾತನ ಹೋರಾಟಕ್ಕೆ ಬೆಂಬಲ ಕೊಡಲಿ. ನಮ್ಮ ಕಾವೇರಿ ನೀರು, ನಮ್ಮ ಕನ್ನಡಿ ಕಟ್ಟ ನೀರನ್ನ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಹರಿಸ್ಬೇಡಪ್ಪ. ತಾಯಿ ಕಾವೇರಿ ನಿಮ್ಗೆ ಒಳ್ಳೇದು ಮಾಡಲ್ಲ. ನೀನು ಮಾತೆತ್ರ ನಾನು ಕೂಡ ರೈತನ ಮಗ, ನಾನು ಕೂಡ ಮಣ್ಣನ ಮಗ ಅಂತ ಹೇಳ್ತಾ ಇದೀಯಾ. ಮಣ್ಣನ ಮಕ್ಕಳ ಉದ್ಧಾರ ಮಾಡಬೇಕಾದ್ರೆ, ಮಣ್ಣನ ಮಕ್ಕಳ ಜೀವನನ ಹಸನ ಮಾಡಬೇಕಾದ್ರೆ ನೀವು ನಿಜವಾಗ್ಲೂ ತಮಿಳುನಾಡಿಗೆ ನೀರು ಬಿಡಬೇಡ ಅಂತೇಳಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ನಿಂಬೆಹಣ್ಣಿಂದ ಇಳಿ ತೆಗೆದು ನಾವು ಕಾಲಿಂದ ತುಳಿದು ಅವ್ರಿಗೆ ಒಳ್ಳೇದಾಗಲಿ, ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ರೈತ ಪರ ಯೋಚನೆ ಕೊಡಲಿ ಅಂತೇಳಿ ಈ ನಿಂಬೆಹಣ್ಣಿನ ಮಂತ್ರಿಸ್ಕೊಂಡು ಬಂದಿದ್ವಿ. ಆ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಮುಂದೆ ಸಮ್ಮುಖದಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಡಿ ಕೆ ಶಿವಕುಮಾರ್ ಅವರೇ, ಇದೇ ಸಂಜೆ ಬುದ್ಧಿ ಬರಲಿ ಅಂತ ಅಂದ್ಬಿಟ್ಟು ನಿಮಗೆ ನಿಂಬೆಹಣ್ಣ ಈಗ ತೆಗೆದು ನಿಮ್ಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಭಾರತ್ ಮಾತಾ ಕಿ ಕಾವೇರಿ ರೈತರ ಹೋರಾಟಕ್ಕೆ